ಎಲ್ಲ ರೈತರ ಹತ್ರ ಕೊಬ್ಬರಿಯನ್ನ ಕೊಂಡ್ಕೊಳ್ಳೋದಕ್ಕೆ ಇನ್ನೊಂದ್ ಸ್ವಲ್ಪ ದಿವಸ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಎಲ್ಲರ ಹತ್ರನು ಕೊಬ್ಬರಿಯನ್ನ ಕೊಂಡ್ಕೊಳ್ತಕ್ಕಂಥದ್ದಾಗ್ಬೇಕು. ಇಲ್ಲ ಅಂದ್ರೆ ಗ್ಯಾರಂಟಿ ರೈತರು ದಂಗೆ ಹೇಳ್ತಾರೆ. ಇದಕ್ಕೆ ನಾಫೆಡ್ ನಲ್ಲಿ ಏನಾದ್ರೂ ಅನ್ಯಾಯ ಆಗಿದ್ರೆ ಅದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ಬೆಂಬಲಿತ ಬೆಲೆ ಏನು ಕೇಂದ್ರ ಸರ್ಕಾರ 12,000, ರಾಜ್ಯ ಸರ್ಕಾರ 1,500 ಸಹಾಯಧನ ಕೊಟ್ಟು ಕೊಬ್ಬರಿಯನ್ನ ಖರೀದಿ ಮಾಡಲಿಕ್ಕೆ ನಾಫೆಡ್ ಮುಖಾಂತರ ನಮ್ಮ ಕೋಆಪರೇಟಿವ್ ಇಲಾಖೆ ಮುಖಾಂತರ ಏನು ಕೊಬ್ಬರಿ ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹಂತವಾಗಿ ಆ ಕೊಬ್ಬರಿ ಯಾರು ಮಾರ್ತಾನೆ ಅವರ ತಮ್ಮನ್ನ ಕೊಡ್ತಕ್ಕಂತ ಕೆಲಸವನ್ನ ಪ್ರಾರಂಭ ಮಾಡಿ ಕೇವಲ 3 ದಿವಸದಲ್ಲೇನೆ ಅದನ್ನ ಪೂರ್ಣಗೊಳಿಸಿ ನಮಗೆ ಕೊಟ್ಟಂತ ಸೆಂಟ್ರಲ್ ಗವರ್ನಮೆಂಟಿನ ಟಾರ್ಗೆಟ್ ಮುಗಿದೋಗಿದೆ. ನಾವು ಇನ್ನು ಮುಂದೆ ಖರೀದಿ ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಬಹಳಷ್ಟು ಜನ ಅಧಿಕಾರಿಗಳು, ಬಹಳಷ್ಟು ಜನ ರೈತರು ಇನ್ನು ಕ್ಯೂನಲ್ಲೇ ನಿಂತಿದ್ದಾರೆ. ಇವರು ಕೊಟ್ಟಿರ್ತಕ್ಕಂಥ 62 ಲಕ್ಷ ಮೆಟ್ರಿಕ್ ಟನ್ ಏನ್ ತಗೋತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೊಟ್ಟಿದೆ, ಅದು ಸಾಕಾಗ್ತಾ ಇಲ್ಲ. ಇನ್ನು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರು ಕ್ಯೂನಲ್ಲಿ ನಿಂತು ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ, ಬರೀ ಕೈಲಿ ಮನೆಗೆ ಹೋಗುವಂತ ಪರಿಸ್ಥಿತಿ ಬಂದಿದೆ. ದಯಮಾಡಿ ನಾನು ಕೇಂದ್ರ ಸರ್ಕಾರವನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಇನ್ನ ಉಳಿದಿರ್ತಕ್ಕಂಥ ರೈತರ ಹತ್ರ ಇವರೇನು ಒಂದು 20 ಕ್ವಿಂಟಾಲ್ ವರೆಗೆ ತಗತೀವಿ ಅಂತಕ್ಕಂಥ, ಎಕರೆಗೆ 6.5 ಕ್ವಿಂಟಾಲ್ ವರೆಗೆ ತಗತೀವಿ ಅಂತಕ್ಕಂಥ ವಾಗ್ದಾನವನ್ನು ಏನ್ ಮಾಡಿದ್ದಾರೆ, ಅದರಂತೆ ಇವರು ಎಲ್ಲ ರೈತರ ಹತ್ರ ಕೊಬ್ಬರಿಯನ್ನ ಕೊಂಡ್ಕೊಳ್ಳೋದಕ್ಕೆ ಇನ್ನೊಂದ್ ಸ್ವಲ್ಪ ದಿವಸ ಟೈಮನ್ನು ಎಕ್ಸ್ಟೆಂಡ್ ಮಾಡಿ ಎಲ್ಲರ ಹತ್ರನು ಕೊಬ್ಬರಿಯನ್ನ ಕೊಂಡ್ಕೊಳ್ತಕ್ಕಂಥದ್ದಾಗ್ಬೇಕು. ಇಲ್ಲ ಅಂದ್ರೆ ಗ್ಯಾರಂಟಿ ರೈತರು ದಂಗೆ ಹೇಳ್ತಾರೆ. ಇದಕ್ಕೆ ನಾಫೆಡ್ ನಲ್ಲಿ ಏನಾದ್ರೂ ಅನ್ಯಾಯ ಆಗಿದ್ರೆ ಅದನ್ನು ಸೂಕ್ತವಾಗಿ ಪರಿಶೀಲನೆ ಮಾಡಿ ಪ್ರತಿಯೊಬ್ಬ ರೈತರಿಗೆ ಕೊಬ್ಬರಿ ಕೊಂಡ್ಕೊಳ್ತಕ್ಕಂಥದ್ದಕ್ಕೆ ನ್ಯಾಯನ ದೊರಕಿಸಿಕೊಡ್ಬೇಕು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರವನ್ನು ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ.